ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಿದ್ದೀನಿ. ನಾನು ಒಂದು 2 ವರ್ಷದ ಹಿಂದೆ ಯೂಟ್ಯೂಬಲ್ಲೇ ನೋಡಿಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನ ಕಲ್ತಿದ್ದೆ. ನಮ್ಮ ಮನೇಲಿ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಟ್ಕೊತೀನಿ. ನೀವು ಹೇಗೆ ಮಾಡ್ತೀರಾ ನಂಗೆ ಕಮೆಂಟಲ್ಲಿ ಹಾಕಿ. ನಾನು ಹೇಗೆ ಮಾಡ್ತೀನಿ ಈಗ ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಒಣಗಿರೋಂಥ ಬಟ್ಟೆ ತೊಗೊಂಡು ಒಂದೊಂದನ್ನೇ ನಾನಿಲ್ಲಿ ಒರೆಸಿ ಇಟ್ಕೊತೀನಿ. ಯಾಕಂದರೆ ನೀರಿದ್ದರೆ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ಹಾಗಾಗಿ ಎಲ್ಲವೂ ಚೆನ್ನಾಗಿ ಡ್ರೈ ಆಗಬೇಕು. ನಾನಿಲ್ಲಿ ಒಂದೊಂದನ್ನೇ ನೀಟಾಗಿ ಒರೆಸಿ ಇಟ್ಕೊತೀನಿ. ಯಾಕೆ ವಾಶ್ ಮಾಡಬೇಕು ಅಂದರೆ ಇದರಲ್ಲಿ ಹಾಲಿನ ಅಂಶ ಇರುತ್ತೆ. ಅದು ಒಂಥರ ಜಿಡ್ಡು ಥರ ಇರುತ್ತೆ. ಹಾಗಾಗಿ ಅದೆಲ್ಲ ಹೋಗಲಿ ಅಂತ ಚೆನ್ನಾಗಿ ವಾಶ್ ಮಾಡಿ ಒಂದು ಒಣಗಿರೋಂಥ ಬಟ್ಟೆನಲ್ಲಿ ಒರೆಸಿ ಇಟ್ಕೊತೀನಿ. ಹಾಗೆ ನಾನಿಲ್ಲಿ ಒರೆಸಿಟ್ಕೊಂಡಾದಮೇಲೆ ನಾನಿಲ್ಲಿ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊತೀನಿ. ಒಂದು ಶಾರ್ಪಾಗಿರೋಂಥ ಚಾಕು ಯೂಸ್ ಮಾಡಿ. ಯಾಕಂದರೆ ಇದು ಮೆತ್ತಗಾಗ್ಬಿಟ್ರೂ ಚೆನ್ನಾಗಿ ಅನಿಸಲ್ಲ. ಒಂದೇ ಸಲ ಕಟ್ ಆಗಬೇಕು, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ನಾನು ಈ ಥರ ಮಧ್ಯಕ್ಕೆ ಕಟ್ ಮಾಡಿ 4 ಹೋಲ್ ಮಾಡಿ ಒಳಗಡೆ ಇರೋಂಥ ಬೀಜ ಮತ್ತು ನಾರಿನ ಅಂಶನ ತೆಗೆದುಬಿಡ್ತೀನಿ. ಆ್ಯಂಡ್ ನಾನು ಚಿಕ್ಕದು ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣದು ಅಲ್ಲ, ಆ ಥರದ್ದು ಮಾವಿನಕಾಯಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಇಷ್ಟಿಷ್ಟು ಸೈಜಿಗೆ ಮಾಡ್ಕೊತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ ಒಂದು ಮಾವಿನಕಾಯಿನಲ್ಲಿ ಒಂದು 4 ಪೀಸ್ ಮಾಡಿ ಮಧ್ಯ ಒಂದೊಂದು ಪೀಸು 2 ಪೀಸ್ ಥರ ಮಾಡ್ಕೊತಿದ್ದೀನಿ. ಹೀಗೆ ಪ್ರತಿಯೊಂದನ್ನು ನಾನು ಕಟ್ ಮಾಡಿ ಇಟ್ಕೊತೀನಿ. ಇಲ್ಲಿ ನನಗಂತೂ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಇಷ್ಟ. ನಿಮಗೂ ಇಷ್ಟ ಅಂತ ನಾನು ಅಂದ್ಕೊತಿದ್ದೀನಿ. ಆ್ಯಂಡ್ ನೋಡಿ, ಇಲ್ಲಿ ನಾನು ಎಲ್ಲನೂ ಹೆಚ್ಚಿಟ್ಕೊಂಡು ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ 1 ಕೆ ಜಿಯಷ್ಟಿದೆ. ಯಾಕಂದರೆ ಇದ್ರದ್ದು ಬೀಜ ಆಗಲಿ ಇದೆಲ್ಲ ತೆಗೆದಿರೋದ್ರಿಂದ ನನಗೆ 1 ಕೆ ಜಿಯಷ್ಟು ಸಿಕ್ಕಿದೆ. ಅದನ್ನು 1 ಅವರಷ್ಟು ನಾನು ಬಿಸಿಲಿಗೆ ಇಡ್ತಿದ್ದೀನಿ. ಅಂದರೆ ತುಂಬ ಬಿಸಿಲಲ್ಲ, ಸ್ವಲ್ಪ ಸಜ್ಜ ಮೇಲೆ ಆ ಥರ ಇರುತ್ತಲ್ಲ ಆ ಬಿಸಿಲಿಗೆ ಇಟ್ಬಿಟ್ಟು 1 ಅವರ್ ಬಿಟ್ಟು ನಾನು ತೊಗೊತೀನಿ. ಈಗ ನಾನು ಇದಕ್ಕೆ 1 ಬೌಲಷ್ಟು ಮೆಂತ್ಯನ ಹಾಕಿ ಹುರ್ಕೊತಿದ್ದೀನಿ ಚೆನ್ನಾಗಿ. ಅದನ್ನು ಎತ್ತಿಟ್ಟು ನಂತರ ನಾನಿಲ್ಲಿ ಸಾಸಿವೆ 1-1.5 ಬೌಲಷ್ಟು ತೊಗೊಂಡು ಹುರಿದು ಇಟ್ಕೊತಾ ಇದ್ದೀನಿ. ಹೀಗೆ ಚಿಟಪಟ ಅಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಒಂದು ಸೈಡ್ ಎತ್ತಿಟ್ಟು ಅದು ಆರಿದ ನಂತರ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳಿ. ಒಂದೇ ಸಲ ಎರಡೂ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಡಿ. ಹೀಗೆ ನಾನು ಸಪ್ರೇಟ್ ಮಾಡ್ಕೊತಿದ್ದೀನಲ್ಲ ಈ ಥರ. ಈಗ ಮೆಂತ್ಯ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ಮತ್ತು ಅದೇ ಜಾರಿಗೇ ಇಲ್ಲಿ ನಾನು 1.5 ಬೌಲಷ್ಟು ಸಾಸಿವೆನ ತಗೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಸಾಸಿವೆನೂ ನೋಡಿ ಈ ಥರ ಫೈನ್ ಪೌಡ್ರ್ ಆಗಬೇಕು. ಸ್ವಲ್ಪ ತರಿ ಇದ್ರೂ ಓಕೆ, ಪೌಡರ್ ಆಗಬೇಕಷ್ಟೆ. ಈಗ ನಾನಿಲ್ಲಿ ಒಂದು ಬಾಣಲಿಗೆ ಮಾವಿನಕಾಯಿ ಹಾಕ್ಕೊಂಡು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಹಾಕ್ಕೊತೀನಿ. ಅದು ಮೆಷರ್ಮೆಂಟ್ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಹೆಚ್ಚಿ ಒಂದು ಸ್ವಲ್ಪ ಒಣಗಿಸಿದ್ದೀನಿ. ಆದರೆ ತುಂಬ ಬಿಸಿಲಲ್ಲಿ ಒಣಗಿಸ್ಬೇಡಿ. 1 ಅವರ್ ಇಟ್ಟರೆ ಸಾಕು. ಅದು ಸ್ವಲ್ಪ ಈ ಹಸಿ ಇದ್ದಿದ್ದೆಲ್ಲ ಸ್ವಲ್ಪ ಡ್ರೈ ಆದರೆ ಮಾವಿನಕಾಯಿ ಉಪ್ಪಿನಕಾಯಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಸ್ವಲ್ಪ ದಿನ ಜಾಸ್ತಿ ಬರುತ್ತೆ. ಹಾಗಾಗಿ 1 ಕೆ ಜಿ ಮಾವಿನಕಾಯಿಗೆ 1 ಹಿಡಿಯಷ್ಟು ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ಆ್ಯಂಡ್ ಕಾಫಿ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಮೆಂತ್ಯ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ 1.5 ಗ್ಲಾಸಷ್ಟು ಸಾಸಿವೆ ಪುಡಿ ನಾನು ಆಗಲೇ ಹುರಿದು ಬಿಸಿ ಮಾಡ್ಕೊಂಡಿದ್ದೆ ಅಲ್ವಾ,
ಅದನ್ನ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದೇ ಪೌಡರ್ ಇದು. ಮೀನ್ಸ್ 1.5 ಗ್ಲಾಸಷ್ಟು ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದೇ ಬಾಣಲಿಗೆ ನಾನಿಲ್ಲಿ 2 ಗ್ಲಾಸಷ್ಟು, ನಾನು ತಗೊಂಡಿರೋ ಕ್ವಾಂಟಿಟಿ ಗ್ಲಾಸ್ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ, ಕಾಫಿ ಗ್ಲಾಸು, ಅದರಲ್ಲಿ 2 ಗ್ಲಾಸಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ 1.25 ಲೋಟದಷ್ಟು ಉಪ್ಪು ಪುಡಿ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಎಳ್ಳು ಬೇಳೆ ಎಣ್ಣೆ ಅಂತ ಸಿಗುತ್ತೆ, ಎಳ್ಳೆಣ್ಣೆ, ಅದು ಪ್ಯೂರ್ ಇರೋಂಥದ್ದು ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನೊಂದು ಅರ್ಧ ಲೀಟ್ರ್ಗಿನ್ನ ಸ್ವಲ್ಪ ಕಡಿಮೆ, 1/4 ಲೀಟ್ರ್ಗಿನ್ನ ಸ್ವಲ್ಪ ಜಾಸ್ತಿಯಷ್ಟು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ತುಂಬ ಆಯಿಲು ಬೇಡ, ತುಂಬ ಆಯಿಲ್ ಇಲ್ಲದೆ ಇರೋ ಥರನೂ ಬೇಡ. ಈ ಹದದಲ್ಲಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಯಿಲ್ ಎಲ್ಲ ಹಾಕಿದ್ದೀನಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಇದು ಬೌಲ್ ಚಿಕ್ಕದಾಯಿತು, ಹಾಗಾಗಿ ಒಂದು ಕೆಳಗಡೆ ಪ್ಲೇಟ್ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಕೆಳಗಡೆ ಬಿದ್ದುಬಿಡುತ್ತೆ. ಇದು ತುಂಬಾ ಚಿಕ್ಕದಾಯಿತು, ಮಾವಿನಕಾಯಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ ಈ ಬೌಲಿಗೆ. ಸೊ ನಾನು ಇದನ್ನು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ತುಂಬಾ ಈಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಖಂಡಿತ ನೀವು ಕಮೆಂಟ್ ಮಾಡಬೇಕು. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಈಗ ನಾನಿಲ್ಲಿ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬರ್ತೀನಿ. ಇಲ್ಲಿ ನಂಗೆ ಸ್ವಲ್ಪ ಆಯಿಲ್ ಕಮ್ಮಿ ಅನ್ನಿಸ್ತಿದೆ, ಸೊ ನಾನೊಂದು 2 ಸೌಟಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ಹದಕ್ಕೆ ಕಲಸಿ ಇಟ್ಬಿಡಿ. ನೀಟಾಗಿ ಒಂದು ಜಾರಿಗೆ, ನೀವು ಯಾವುದಕ್ಕೆ ಉಪ್ಪಿನಕಾಯಿನ ಜಾಸ್ತಿ ಒಂದು ಹಿಡಿಯೋವಂಥದ್ದು, ಮೀನ್ಸ್ ಫುಲ್ ಉಪ್ಪಿನಕಾಯಿ ಹಿಡಿಯೋವಂಥದ್ದು ಒಂದು ಬಾಕ್ಸ್ ತೊಗೊಂಡು ನೀಟಾಗಿ ಹಾಕಿ ಇಟ್ಕೊಳ್ಳಿ. ನೀವು ಯೂಸ್ ಮಾಡೋದನ್ನು ಬೇರೆ ಬಾಕ್ಸಿಗೆ ಹಾಕ್ಕೊಳ್ಳಿ. ಬಿಕಾಸ್ ಸುಮಾರು ಸಲ, ಅಂದರೆ ಪ್ರತಿ ಸಲನೂ ನೀವು ಯಾವುದ್ರಲ್ಲಿ ಉಪ್ಪಿನಕಾಯಿ ಇಟ್ಟಿರ್ತೀರ ಅದೇ ಉಪ್ಪಿನಕಾಯಿ ಜಾಡಿನ ಯೂಸ್ ಮಾಡಿಬಿಡಿ. ಬಿಕಾಸ್ ರೆಗ್ಯುಲರ್ಲಿ ಅದನ್ನ ಓಪನ್ ಮಾಡ್ತಾ ಇದ್ದರೆ ಲಾಂಗ್ ಲಾಸ್ಟಿಂಗ್ ಅನಿಸಲ್ಲ, ಅದ್ರ ಫ್ರೇಗ್ರೆನ್ಸ್ ಎಲ್ಲ ಹಾಳಾಗಿಬಿಡುತ್ತೆ. ಸೊ ನೀವು ಎಷ್ಟು ಯೂಸ್ ಮಾಡ್ತೀರಾ ಅದನ್ನು ಸಪ್ರೇಟ್ ಒಂದು ಬೌಲಿಗೆ ಇಟ್ಕೊಳ್ಳಿ. ನೀವು ಟೋಟಲ್ ಜಾಸ್ತಿ ಮಾಡಿರ್ತೀರಲ್ಲ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡೋಕ್ಕೆ ಅಂತ ಈ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 1 ವಾರ ಕಳೆದ ಮೇಲೆ ಈ ಥರ ಆಗಿದೆ. ಅದು ನೀವು ತುಂಬ ಡೇಸ್ ಆಗ್ತಾ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 3-4 ಡೇಸ್ ಆಗಿದೆ ನಾನೀಗ ಹಾಕಿ. ಈ ಥರ ಅದು ಉಪ್ಪಿನಕಾಯಿಗೆ ಎಲ್ಲನೂ ಹಿಡಿದಿದೆ ಚೆನ್ನಾಗಿ, ಉಪ್ಪು ಖಾರ ಎಲ್ಲ ಈ ಥರ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಬಾಯ್.